ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ ಚಂಪ್ಸ್ ಮಾತಾಡ್ತಿದ್ದೀನಿ. ನಮ್ಮೂರು ಯಾವ ಊರು ಅಂತ ಕೇಳ್ತಾ ಇದ್ರೆ ಕಮೆಂಟ್ ಬಾಕ್ಸಲ್ಲೆಲ್ಲ. ನಮ್ಮೂರು ಅರವಟ್ಟಿಗೆ ಕುಪ್ಪಲು ಅಂತ. ನಮ್ಮೂರಲ್ಲಿ ಪರ ನಡೀತೈತೆ ಮಲೆ ಮಹದೇಶ್ಪುರ ಒಂದು. ಏನಾರು ಅಕ್ಕಪಕ್ಕ ಯಾರು ಇದ್ರೆ ಇಲ್ಲೇ ಈ ವಿಡಿಯೋ ನಾವು ನೋಡ್ತಾ ಇರೋರು ದಯವಿಟ್ಟು ಬಂದು 5:30 ಗಂಟೆ ಊಟ ನಡೀತೆ, ಬಂದು ಊಟ ಮಾಡ್ಕೊಂಡು ಹೋಗಿ. ನೋಡಿ ನಮ್ಮೂರು ಗ್ರಾಮಸ್ಥರು ಇದ್ದಾರೆ. ಮಳೆ ತುಂಬಾನೇ ಹೋಯ್ತು, ಅವ್ರನ್ನ ಕೇಳೋದ ನೋಡ್ರಿ. ಎಷ್ಟು ಗಂಟೆ ಹೋಯ್ತು ಮಳೆ? 2:30 ಸ್ಟಾರ್ಟ್ ಆದ್ವಿ ಮಧ್ಯಾಹ್ನ. ರಾತ್ರಿ 1 ಗಂಟೆ ಮಳೆನೇ. ಆಮೇಲೆ ಸುಮಾರು ಸೋನೆ ಆದ್ರೂ ದೇವ್ರ ಕಾರ್ಯ ಬಿಟ್ಟಿಲ್ಲ, ಮಾಡಿವಿ. ಊಟ ಮಾಡಿ ಸಂತೋಷ. ನಾನು ನೋಡ್ದಂಗೆ ಈ ಪರ ಒಂದು 15-20 ವರ್ಷದಿಂದ ನಡೀತೈತೆ. ನನಗೀಗ ನನ್ನ ಏಜಲ್ಲಿ ನೋಡಿದ ಮಟ್ಟಿಗೆ, ಬಟ್ ಅವಾಗ ಹಿಂದೆಯಿಂದನೂ ನಡೀತೈತೆ. ನಮ್ಮ ತಾತನ ಕಾಲದಲ್ಲಿ ನಡೀತಾ ಇದೆ. 50 ವರ್ಷದಿಂದ ಈ ಪರ ನಡೀತೇ ಇರುತ್ತೆ. ಆದರೆ ಯಾವಾಗಲೂ ಈ ಥರ ಆಗಿರಲಿಲ್ಲ. ಯಾವಾಗಲೂ ಒಂದಕ್ಕೂ ಈ ಥರ ಆಗಿರಲಿಲ್ಲ. ಇದೇ ಫಸ್ಟು ಹಾಗೆ ಭಾರಿ ನಡೀತಾ. ಏನಾಗೋಡ್ರೆ ನಿಮ್ಮ ಹೇಳಿಕೆಯಿಂದ ತುಂಬ ಒಂದು 4 ಜನಕ್ಕೆ ಒಳ್ಳೇದಾಗಲಿ. ಬಟ್ ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ಇವರೇ ಬಸವರಾಜಣ್ಣ ಅಂದ್ಬಿಟ್ಟು. ನಮ್ಮೂರಿನ ಜನಗಳು ಮಾತ್ರ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆದಷ್ಟು ಈ ದೇವ್ರ ಕಾರ್ಯ ಅಂತ ಮುಂದೆ ಒಂದು ಹೆಜ್ಜೆ ಮುಂದೆ ಇರ್ತಾರೆ, ಅದಂತೂ ನನಗೆ ಸಂತೋಷ. ನಾನು ಒಂದು 12 ಗಂಟೆ ಇದ್ದೆ, ಅದ್ರ ಮೇಲೆ ನನಗೆ ಇರೋಕ್ಕಾಗಲಿಲ್ಲ. ಅದಕ್ಕೆ ನೋಡಿ ಎಲ್ಲ ಕಣ್ಣೆಲ್ಲ ರೆಡ್ ಆಗೈತೆ. ನನಗೆ ಅದ್ರ ಮೇಲೆ ಇರೋಕ್ಕಾಗಲಿಲ್ಲ, ಹೊಂಟೋಗ್ಬಿಟ್ಟೆ ನಾನೇನೋ ನಿದ್ದೆ ಮಾಡೋಕ್ಕೆ. ಪಾಪ ವಯಸ್ಸಾದವರು ಆರಾಮಾಗಿದ್ದು ಎಲ್ಲ ಮಾಡಿದ್ದಾರೆ. ಏನಂದರೆ ತುಂಬಾ ಚೆನ್ನಾಗಿ ನಡೀತೈತೆ ಪರ. ಆದರೆ ಮಳೆ ಒಂದು ವಾತಾವರಣದಿಂದ ಸ್ವಲ್ಪ ಬೇಜಾರಾಗೈತೆ ಜನಗಳಿಗೆಲ್ಲ. ನೋಡಿ ಈ ಕಡೆ ಎಲ್ಲ ಊಟಕ್ಕೆ ಜನಗಳು ಕೂತಿದ್ದಾರೆ. ನೋಡಿ ಭಾಳಷ್ಟು ಜನ ಇದ್ದಾರೆ. ಅಕ್ಕಪಕ್ಕ ಗ್ರಾಮಸ್ಥರು ಬಂದಿದ್ದಾರೆ, ನಮ್ಮೂರಿನ ಗ್ರಾಮಸ್ಥರು, ಅಕ್ಕಪಕ್ಕದವರೆಲ್ಲ. ಮತ್ತು ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಬನ್ನಿ. 5:30 ಗಂಟೆ ಊಟ ನಡೀತಾ ಇರುತ್ತೆ. ಪ್ಲೀಸ್ ದಯವಿಟ್ಟು ಬಂದು ಊಟ ಮಾಡ್ಕೊಂಡೋಗಿ. ಶ್ರೀಕೃಷ್ಣ ಪರಮಾತ್ಮ ನಿಮ್ಗೆ ಒಳ್ಳೇದು ಮಾಡಲಿ, ವಾಸುದೇವ ಒಳ್ಳೇದು ಮಾಡಲಿ. ಓಕೆ ಫ್ರೆಂಡ್ಸ್, ಬಾಯ್.